ಆಕಾಶವಾಣಿ. ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಸನದ ಗಿರಿಜಾ ದಿನಕರ್ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಪ್ರೀತಿಯ ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಾಸನದ ಗಿರಿಜಾ ದಿನಕರ್ ಅವರಿದ್ದಾರೆ. ಇವರು ಸಾಹಿತಿ ಹಾಗೂ ಶಿಕ್ಷಕಿ. ಇವರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸ್ಲಿಕ್ಕೆ ಬಹಳ ಸಂತೋಷ ಆಗುತ್ತೆ. 2 ಕಾರಣಕ್ಕೆ. ಒಂದು, ಮಕ್ಕಳ ಸಾಹಿತ್ಯ ವಿಷಯ ಬಂದಾಗ ಕೊರತೆ ಇದೆ, ಮಕ್ಕಳ ಸಾಹಿತಿಗಳ ಕೊರತೆ ಇದೆ ಅನ್ನೋದನ್ನ ಸಾಮಾನ್ಯವಾಗಿ ಕೇಳ್ತೀವಿ. ನೀವು ಟೀಚರ್ ಆಗಿರೋದ್ರಿಂದ ಸಾಕಷ್ಟು ಸಮಯ ನೀವು ಮಕ್ಕಳೊಟ್ಟಿಗೆ ಕಳಿಯೋದ್ರಿಂದ ಎರಡಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಆ ಕಾರಣಕ್ಕೆ ನೀವು ಮಕ್ಕಳ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡ್ರ ಅಥವಾ ಹೇಗೆ? ಹೌದು ಮೇಡಮ್, ಖಂಡಿತ ಇದೆ. ಈಗ ಸರ್ವಿಸ್ ನಂದು 38 ವರ್ಷ ಆಯ್ತು. 38 ವರ್ಷದಿಂದ ನಾನು ಮಕ್ಕಳ ಜೊತೆಗೆ ಇದ್ದೀನಿ. ಹಾಗಾಗಿ ಮಕ್ಕಳ ಜೊತೆಗೆ ಇದ್ರೂ ತುಂಬಾ ವರ್ಷ ನಾನು ಮಕ್ಕಳ ಬಗ್ಗೆ ಏನು ಪದ್ಯ ಆಗ್ಲಿ ಕಥೆ ಆಗ್ಲಿ ಏನು ಬರೆಯಕ್ಕಾಗಿರ್ಲಿಲ್ಲ. ತುಂಬಾ ವರ್ಷದ ನಂತರ ನಾನು ಮಕ್ಕಳ ಸಾಹಿತ್ಯ ಶುರು ಮಾಡಿದೆ ಅಂತ ಅನ್ಕೊಳ್ತೀನಿ. ತುಂಬಾ ಬೇಗನೆ ಶುರು ಮಾಡ್ಬೇಕಿತ್ತು, ಆದ್ರೆ ನನ್ಗೂ ಒಂದಷ್ಟು ಮಕ್ಕಳ ಸಾಹಿತ್ಯದ ಬಗ್ಗೆ ಪರಿಚಯ ಎಲ್ಲ ಕಡಿಮೆ ಇತ್ತು ಅಂತ ಅನ್ಕೊಳ್ತೀನಿ. ನಮ್ಮ ಸ್ವಂತ ಊರು ಶೃಂಗೇರಿ. ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ನಾನು ಇಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಸೆಕ್ರೆಟರಿ ಆದೆ. ಹಾಗೆ ಇಲ್ಲಿ ತುಂಬಾ ಗೆಳತಿಯರ ಪರಿಚಯ ಆಯ್ತು. ಲೇಖಕಿಯರ ಬಳಗ ಅಂತ ಇತ್ತು, ಈಗ್ಲೂ ಇದೆ. ಅದ್ರಲ್ಲಿ ಹೊಸಬ್ರೆಲ್ಲ ಪರಿಚಯ ಆದ್ರು. ಮತ್ತೆ ಅಲ್ಲಿ ಪ್ರತಿ ತಿಂಗಳು ಎಲ್ಲ ಕಾರ್ಯಕ್ರಮಕ್ಕೆ ಸೇರ್ಕೊಳ್ತಿದ್ವಿ. ಅಲ್ಲಿ ಒಂದು ವಿಷಯನ ಕೊಡೋರು, ಅದ್ರ ಬಗ್ಗೆ ಕತೆ, ಕವನ, ಲೇಖನ ಏನಾದ್ರು ಬರಿಬೋದಾಗಿತ್ತು. ಮತ್ತೆ ಒಂದ್ ಕಡೆ ಸೇರ್ಕೊಂಡು ಅದ್ರ ಬಗ್ಗೆ ಚರ್ಚೆ, ಒಬ್ರೊಬ್ರು ಓದಿದ್ದನ್ನ ಪರಸ್ಪರ ಹಂಚ್ಕೊಳ್ತಿದ್ವಿ, ಚರ್ಚೆ ಮಾಡ್ತಿದ್ವಿ, ವಿಮರ್ಶೆ ಮಾಡ್ತಿದ್ವಿ. ಒಂದಷ್ಟು ಅಲ್ಲಿ ತುಂಬಾ ಬೆಳವಣಿಗೆ ಆಯ್ತು ಅಂತ ಅನ್ಕೊಳ್ತೀನಿ. ಮಾನಸಿಕವಾಗಿ ನಾವು ಮತ್ತೆ ಸಾಹಿತ್ಯಿಕವಾಗಿ ತುಂಬಾ ಪರಿಚಯ ಆಯ್ತು. ಅದ್ರ ಮೂಲಕ ನಾವ್ ಏನಾದ್ರೂ ಬರೀಲೇಬೇಕು ಅಂದಾಗ ಒಂದಷ್ಟು ಓದ್ಲೇಬೇಕು ಅಂತ ಆಯ್ತು. ಆವಾಗ ಒಂದಷ್ಟು ಹೊಸ ಹೊಸ ಪುಸ್ತಕಗಳನ್ನೆಲ್ಲ ಓದಕ್ ಶುರು ಮಾಡಿದೆ. ಅದಕ್ಕೂ ಮುಂಚೆ ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗಲೇ ತುಂಬಾ ಕಾದಂಬರಿಗಳನ್ನೆಲ್ಲ ಓದ್ತಿದ್ದೆ. ಮತ್ತೆ ನಾನು ಶೃಂಗೇರಿಯಲ್ಲಿ ಮಠದ ಹೈಸ್ಕೂಲ್ ಅಲ್ಲಿ ಓದಿದ್ದು. ಅಲ್ಲಿ ಒಳ್ಳೆ ಕನ್ನಡ ಮಾಸ್ಟರ್ ಇದ್ರು, ರಾಜಣ್ಣ ಅಂತ. ಅವ್ರು ಈಗ ಮೈಸೂರಲ್ಲಿ ಇದ್ದಾರೆ. ಅವ್ರು ತುಂಬಾ ಸಾಹಿತ್ಯದ ಬಗ್ಗೆ ನಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು. ತಳಿರು ಅಂತ ಒಂದು ಪತ್ರಿಕೆ ಮಾಡ್ತಿದ್ರು. ಅದಕ್ಕೆ ನಾವು ಏನಾದ್ರೂ ಬರೀಲೇಬೇಕಿತ್ತು. ಪ್ರತಿ ವರ್ಷ ನಮ್ಗೆ ತುಂಬಾ ಪ್ರೋತ್ಸಾಹ ಕೊಡೋರು. ಹಾಗಾಗಿ ಅಲ್ಲಿಂದ ನನಗೆ ಬರೆಯಕ್ಕೆ ಒಂದಷ್ಟು ಪ್ರೋತ್ಸಾಹ ಸಿಕ್ತು. ಬರೆಯಕ್ ಶುರು ಮಾಡಿದೆ ಅಂತ ಅನ್ಕೊಳ್ತೀನಿ. ಅವಾಗ ಒಂದಷ್ಟು ಪದ್ಯ ಎಲ್ಲ ಬರ್ದೆ, ಕಥೆಗಳನ್ನೆಲ್ಲ ಬರ್ದೆ. ಆದ್ರೆ ಅದ್ ಯಾವ್ದು ಪ್ರಕಟ ಆಗ್ಲಿಲ್ಲ. ಆಮೇಲೆ ಕಳಿಸ್ಲಿಲ್ಲ. ಕಳ್ಸಕ್ ದಾರಿನೂ ನನಗೆ ಗೊತ್ತಿರ್ಲಿಲ್ಲ. ಹೇಗ್ ಕಳಿಸ್ಬೇಕು, ಏನ್ ಮಾಡ್ಬೇಕು ಏನು ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಹಾಸನಕ್ಕೆ ಬಂದೆ ಮದ್ವೆ ಆದ್ಮೇಲೆ. ನಮ್ಮನೆಯವರಿಗೆ ತುಂಬಾ ಆಸಕ್ತಿ ಇತ್ತು ಓದೋದ್ರಲ್ಲಿ. ಹಾಗಾಗಿ ಅವ್ರು ತುಂಬಾ ಪುಸ್ತಕನ ಓದ್ತಿದ್ರು. ಆಮೇಲೆ ನಮ್ಮನೆಗೆ ಎಲ್ಲಾ ರೀತಿಯ ಮ್ಯಾಗಝಿನ್ಗಳು ಬರ್ತಿತ್ತು. ಸುಧಾ, ತರಂಗ, ಮಯೂರ, ಹೀಗೆ ಲಂಕೇಶ್ ಪತ್ರಿಕೆ, ಹಾಯ್ ಬೆಂಗಳೂರು ತುಂಬಾ ಬರ್ತಿತ್ತು. ತುಂಬಾ ಓದಲಿಕ್ಕೆ ಅವರು ಪ್ರೋತ್ಸಾಹ ಕೊಡ್ತಿದ್ರು. ಹಾಗೆ ತುಂಬಾ ಓದ್ತಾ ಹೋದೆ. ಆಮೇಲೆ ನನ್ಗೆ ಮೊದ್ಲೇ ಆಸಕ್ತಿ ಇತ್ತು. ಹಾಗೆ ಮತ್ತೊಂದಷ್ಟು ಹೆಚ್ಚು ಪರಿಚಯ ಆಯ್ತು ಅಂತ ಅನ್ಕೊಳ್ತೀನಿ. ಅದಕ್ಕೆ ಸರಿಯಾಗಿ ಪೂರಕವಾಗಿ ಲೇಖಕಿಯರ ಪರಿಚಯ ಆಯ್ತು. ಹಾಸನದಲ್ಲಿ ತುಂಬಾ ಒಳ್ಳೆ ಬರಹಗಾರರಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಲೇಖಕಿಯರು ಕೂಡ ಇದ್ದಾರೆ, ಲೇಖಕರಿದ್ದಾರೆ. ಮನೆ ಕವಿಗೋಷ್ಠಿಗೆ ಹೋಗ್ತಿದ್ವಿ. ಅವಾಗ ತುಂಬಾ ಒಳ್ಳೆ ವಾತಾವರಣ ಸಿಕ್ಕಿತ್ತು. ತುಂಬಾ ಖುಷಿ ಆಯ್ತು. ಅದರಿಂದ ನಾನು ತುಂಬಾ ಕಲ್ತಿದ್ದೀನಿ, ಒಂದಷ್ಟು ಓದ್ಕೊಂಡೆ. ಜೊತೆಗೆ ನಾನು ಟೀಚರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಮಕ್ಕಳ ಬಗ್ಗೆ ನಾನೇನು ಬರ್ದಿರ್ಲಿಲ್ಲ. ಆಮೇಲೆ ಯಾಕೋ ಮಕ್ಕಳ ಬಗ್ಗೆ ಬರಿಬೇಕು ಅಂತ ಅನಿಸ್ತಾ. ಅವಾಗ ಮಕ್ಕಳ ಸಾಹಿತ್ಯ ಒಂದಷ್ಟು ಓದ್ಕೊಂಡೆ. ಆಮೇಲೆ ಮಕ್ಕಳ ಸಾಹಿತ್ಯನ ಬರೆಯಕ್ಕೆ ಶುರು ಮಾಡಿದೆ. ಹಾಗೆ ಪದ್ಯಗಳನ್ನ ಬರ್ದೆ, ಕತೆಗಳನ್ನ ಬರ್ದೆ ಮಕ್ಕಳಿಗೋಸ್ಕರ. ಮತ್ತೊಂದಷ್ಟು ಲೇಖನಗಳು ಬರ್ದೆ. ಆಮೇಲೆ ಕರ್ಮವೀರದಲ್ಲಿ ನಾನು ತುಂಬಾ ಕತೆಗಳು ಬಂದಿದೆ. ಸುಧಾದಲ್ಲಿ, ಮಯೂರದಲ್ಲಿ ಎಲ್ಲ ಲೇಖನಗಳು ಬಂದಿದೆ. ನಾನು ಏನೇ ಬರೆದ್ರು ಫಸ್ಟ್ ನಮ್ಮನೆಯವರೇ ಓದ್ತಿದ್ರು. ಅವ್ರು ತುಂಬಾ ಬರೀತಿರ್ಲಿಲ್ಲ, ಓದ್ತಿದ್ರಲ್ವಾ. ಹಾಗಾಗಿ ಅದನ್ನ ಜಡ್ಜ್ ಮಾಡ್ತಿದ್ರು. ಇದು ಹಿಂಗಲ್ಲ, ಹಂಗೆ, ಹಾಗ್ ಬರಿಬೇಕು, ಹೀಗ್ ಬರಿಬೇಕು ಅಂತ ತುಂಬಾ ಪ್ರೋತ್ಸಾಹನೂ ಕೊಡ್ತಿದ್ರು. ಎಲ್ಲಿಗೆ ಹೋದ್ರು ನನ್ನ ಜೊತೆ ಅವರು ಬರೋರು ಫಂಕ್ಷನ್ ಗಳಿಗೆಲ್ಲ. ಹಂಗಾಗಿ ಮನೇಲೂ ಒಂದು ಒಳ್ಳೆ ವಾತಾವರಣ ಸಿಕ್ತು. ಶೃಂಗೇರಿ ನನಗೆ ಮನೇಲಿ ಆತರ ವಾತಾವರಣ ಇರ್ಲಿಲ್ಲ. ನಾವು ಸ್ವಲ್ಪ ಬಡ ಕುಟುಂಬದಲ್ಲೇ ಬಂದಿದ್ದು. ಹಾಗಾಗಿ ನಂಗೆ ಯಾವ ಮ್ಯಾಗಝಿನ್ ಏನು ಸಿಕ್ಕಿರ್ಲಿಲ್ಲ.
ಆಮೇಲೆ ಒಂದಷ್ಟು ಚೆನ್ನಾಗಿ ಓದ್ಬಿಟ್ಟು ಏನಾದ್ರೂ ಮಾಡಿ ಕೆಲಸ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದ್ 20 ವರ್ಷಕ್ಕೆ ನನಗೆ ಸರ್ಕಾರಿ ಕೆಲಸ ಸಿಕ್ತು. ಸರ್ಕಾರಿ ಕೆಲಸ ಸಿಕ್ಕಿದ್ಮೇಲೆ ಒಂದಷ್ಟು ಆರ್ಥಿಕವಾಗಿ ನಾವು ಸಬಲತೆಯನ್ನು ಪಡ್ಕೊಂಡ್ಮೇಲೆ ಒಂದಷ್ಟು ಪುಸ್ತಕಗಳನ್ನ ತಗೊಳಕ್ ಶುರು ಮಾಡಿ ಒಂದಷ್ಟು ಓದೋ ಕಡೆಗೆ ಗಮನ ಕೊಟ್ಟೆ. ಹಾಗೆ ಯಾವಾಗ ನನ್ನ ಮಕ್ಕಳ ಜೊತೆ ಇರ್ತೀನಲ್ವಾ, ಹಾಗೆ ಮಕ್ಕಳ ಪದ್ಯನ ಬರೆಯಕ್ ಶುರು ಮಾಡಿದೆ, ಕತೆಗಳನ್ನ ಬರೆಯಕ್ ಶುರು ಮಾಡಿದೆ. ಕಷ್ಟ ಅಂತ ಅನ್ಸುತ್ತಾ? ಅಂದ್ರೆ ಈಗ ದೊಡ್ಡವ್ರ ಆಗ್ತಾ ಆಗ್ತಾ ಗಂಭೀರ ವಿಚಾರಗಳತ್ತ ನಮ್ಮ ಗಮನ ಇರುತ್ತೆ ಹೊರತು ಮಕ್ಕಳ ವಿಷಯ ನಾವು ಮಾತಾಡಕ್ಕೆ ಸಿದ್ಧರಿಲ್ಲ. ಅಂದ್ರೆ ಮಕ್ಕಳ ಮನಸ್ಥಿತಿಗೆ ಇಳಿಯಕ್ಕೆ ಸಿದ್ಧ ಇಲ್ಲ. ಮಕ್ಕಳಿಗೆ ಕತೆಗಳನ್ನ ಬರಿಬೇಕು, ಮಕ್ಕಳಿಗೆ ಕವನಗಳನ್ನ ಬರಿಬೇಕು, ಒಂದು ಮಟ್ಟು ಇರ್ಬೇಕು, ಒಂದ್ ಧಾಟಿ ಇರ್ಬೇಕು, ಒಂದ್ ಲಯ ಇರ್ಬೇಕು ಅಂದ್ರೆ ಮಾತ್ರ ಮಕ್ಕಳು ಕೇಳ್ತಾರೆ. ಮತ್ತೆ ಅತ್ಯಂತ ಸರಳವಾಗಿ ಹೇಳ್ಬೇಕು ಅವ್ರಿಗೆ, ಅಂದ್ರೆ ಮಾತ್ರ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಾವು ನಮ್ಗೆ ಗೊತ್ತಿರೋ ಎಲ್ಲ ಕಷ್ಟದ ಪದಗಳನ್ನೆಲ್ಲ ಜೋಡಿಸಿ ಅವ್ರಿಗೆ ಹೇಳಿದ್ರೆ ಗೊತ್ತಾಗಲ್ಲ. ಹಾಗಾಗಿ ಮಕ್ಕಳ ಸಾಹಿತ್ಯ ಸೃಷ್ಟಿ ಮಾಡೋದು ಸ್ವಲ್ಪ ಕಷ್ಟದ ವಿಷಯನೇ ಅಲ್ವಾ? ಹೇಗೆ ತಯಾರಿ ಹೇಗಿರ್ಬೇಕು ಅದಕ್ಕೆ? ಕಷ್ಟ ಅಂತ ನಾನು ಅನ್ಕೊಳಲ್ಲ. ಯಾಕೆ ಅಂದ್ರೆ ನಮ್ಗೆ ಎಷ್ಟೇ ವಯಸ್ಸಾದ್ರೂ ನಮ್ಮ ಒಳಗೆ ಒಂದು ಮಗುವಿನ ಮನಸ್ಸಿರುತ್ತೆ ಅಂತ ಎಲ್ಲಾ ದೊಡ್ಡ ದೊಡ್ಡ ಸಾಹಿತಿಗಳು ಹೇಳಿದ್ದಾರೆ. ಈ ಮಾತು ನಾನೊಬ್ಳೆ ಅಲ್ಲ, ಎಲ್ಲರೂ ಮಗುವಿನ ಮನಸ್ಸು ಇರುತ್ತೆ ಅಂತ ಅನ್ಕೊಳ್ತಾರೆ, ಹೇಳ್ತಾರೆ. ಹಾಗಾಗಿ ನನಗೂ ನಾನು ಆ ಮಕ್ಕಳನ್ನ ನೋಡಿದಾಗ, ಅವ್ರ ಆಟ ಪಾಠ ನೋಡಿದಾಗ, ಅವ್ರ ಚೇಷ್ಟೆ ನೋಡಿದಾಗ, ಅವ್ರ ಕಿತಾಪತಿ ಮಾಡೋದು, ಅವ್ರ ಏನೋ ಬಂದು ಸುಳ್ಳು ಹೇಳೋದು, ಮತ್ತೆ ಮನೆ ವಿಷಯನೆಲ್ಲ ಬಂದು ಟೀಚರ್ಸ್ ಹತ್ರ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮನೇಲಿ ಏನೇ ಒಂದು ಘಟನೆ ನಡೀಲಿ, ಅವ್ರ ಏನೇ ಕಿತಾಪತಿ ಮಾಡ್ಲಿ, ಜಗಳ ಮಾಡ್ಲಿ, ಎಲ್ಲವನ್ನ ತಂದವ್ರು ನಮ್ಮ ಹತ್ರ ಒಪ್ಪಿಸ್ತಾರೆ. ಅದನ್ನೆಲ್ಲ ನೋಡಿದಾಗ ನಾವು ಅವ್ರ ಜೊತೆ ಮಕ್ಕಳಾಗ್ ಬಿಡ್ತೀವೇನೋ ಅಂತ ಅನ್ಸುತ್ತೆ. ಹಂಗಾಗಿ ನನ್ಗೇನೋ ಟೀಚರೇ ಜಾಸ್ತಿ ಕ್ಲೋಸ್ ಅಲ್ವಾ? ಹೌದು, ಅಪ್ಪ ಅಮ್ಮ ಹೇಳೋದಕ್ಕಿಂತ ಟೀಚರ್ ಹೇಳಿದ್ರೆ ಆರಾಮಾಗಿ ಕೇಳ್ತಾರೆ, ಅಪ್ಪ ಅಮ್ಮ ಹೇಳಿದ್ರೆ ಕೇಳಲ್ಲ. ಹೌದು, ಖಂಡಿತ ಹೌದು. ತಂದೆ ತಾಯಿನೂ ಹೇಳ್ತಾರೆ, ಏನಾದ್ರೂ ಮಗು ತಪ್ಪು ಮಾಡಿದ್ರೆ, ಏನೋ ಊಟ ಮಾಡಿದ್ರು ನೋಡು ಮಿಸ್ಸಿಗೆ ಒಂದು ಫೋನ್ ಮಾಡ್ತೀನಿ, ಮಿಸ್ ಹತ್ರ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಮಕ್ಕಳು ಮಿಸ್ಸು ಅಂದ ತಕ್ಷಣ ಅವ್ರಿಗೆ ಏನೋ ಒಂದು ಭಯನೋ, ಒಂದು ಆತ್ಮೀಯತೆನೋ, ಪ್ರೀತಿನೋ ಅವರು ಅದನ್ನ ಸರಿ ಮಾಡ್ಕೊಂಡ್ಬಿಡ್ತಾರೆ. ಆ ತರ ಅನ್ಸುತ್ತೆ. ಹಾಗಾಗಿ ನಾವು ಮಕ್ಕಳಲ್ಲಿ ಮಗುವಾಗ್ ಬಿಡ್ಬೇಕು. ಆ ತರ ಆದಾಗ ನಾವು ಮಕ್ಕಳ ಮಟ್ಟಕ್ಕೆ ಇಳಿಬೇಕು, ನಾವೇ ಮಗುವಾಗಿ ಬಿಡ್ಬೇಕು. ರಾಧೇಶ್ ತೋಳ್ಪಾಡಿ ಅವರೆಲ್ಲ ಬರ್ದಿರೋ ಕೆಲವು ಪದ್ಯಗಳನ್ನ ನೋಡ್ಬಿಟ್ರೆ ನಿಜವಾಗ್ಲೂ ಅವರು ಮಕ್ಕಳಾಗಿ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಆನಂದ್ ಪಾಟೀಲ್ ಅವ್ರಂತುವೆ ತುಂಬಾ ಖುಷಿ ಅನ್ಸುತ್ತೆ. ಅವ್ರು ಮಗುವಾಗಿ ಬಿಡ್ತಾರೆ, ಮಗು ತರ ಚಿತ್ರ ಬರೀತಾರೆ, ಮಗು ತರ ಪದ್ಯ ಬರೀತಾರೆ. ತುಂಬಾ ಸಂತೋಷ ಅನ್ಸುತ್ತೆ. ಅವರು ಆಕಾಶವಾಣಿಲಿ ಇಲ್ಲೇ ಕೆಲಸ ಮಾಡಿದ್ರು. ನಂದೊಂದು ಪುಸ್ತಕಕ್ಕೆ ಅವರು ಮುನ್ನುಡಿ ಬರ್ದಿದ್ದಾರೆ, ತುಂಬಾ ಆತ್ಮೀಯವಾಗಿ ಬರ್ದಿದ್ದಾರೆ. ತುಂಬಾ ಸಂತೋಷ ಅನ್ಸುತ್ತೆ. ಅಂತವ್ರನ್ನ ನೋಡ್ಬಿಟ್ಟು ನಾವು ತುಂಬಾ ಕಲಿಬೇಕು ಅನ್ಸುತ್ತೆ. ಅವ್ರ ಮಗುತನ ಇನ್ನೂ ಕಾಯ್ಕೊಂಡ್ ಬಂದಿದಾರಲ್ಲ, ಅದ್ ನಮ್ಮೆಲ್ಲರಿಗೂ ಸ್ಫೂರ್ತಿ ಅನ್ಸುತ್ತೆ. ಮಕ್ಕಳ ಸಾಹಿತಿಗಳಾದವರು ಮಕ್ಕಳ ಸಾಹಿತ್ಯನ ಓದ್ಬೇಕು, ಜೊತೆಗೆ ಮಕ್ಕಳ ಕವಿಗಳ ಬಗ್ಗೆನೂ ನಾವು ಅರ್ಥ ಮಾಡ್ಕೋಬೇಕು, ಅವ್ರ ಮನ್ಸಿನ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ಅವ್ರ ಭಾವನೆನ ಅರ್ಥ ಮಾಡ್ಕೊಳ್ಬೇಕು. ಅವಾಗ ಇನ್ನೊಂದಷ್ಟು ನಾವು ಮಕ್ಕಳ ಬಗ್ಗೆ ಇನ್ನೂ ಚೆನ್ನಾಗಿ ಬರಿಬೋದೇನೋ ಅಂತ ಅನ್ಸುತ್ತೆ. ಆಮೇಲೆ ಕೆಲವು ಸಲ ಮಕ್ಕಳಿಗೆ ಪ್ರಾಸಬದ್ಧವಾಗಿ ಬರಿಬೇಕು. ಯಾಕೆ ಅಂದ್ರೆ ಅದು ಹಾಡಕ್ಕೆ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅವ್ರು ಅದನ್ನ ನೆನಪಿಟ್ಕೊಳ್ಳಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ. ಪ್ರಾಸಬದ್ಧವಾಗಿದ್ರೆ ಒಂದು ಪದ್ಯ ಅದನ್ನ ಮತ್ತೆ ಮತ್ತೆ ಅವರು ಹೇಳ್ತಾ ಹೇಳ್ತಾ ಗುನುಕ್ತಾ ಅದನ್ನ ನೆನ್ಪಿಟ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಮಕ್ಕಳಿಗೆ ನಾವು ಸಾಹಿತ್ಯ ಬರೆಯೋದ್ರಿಂದ ಅವ್ರಿಗೆ ಒಂದಷ್ಟು ಹೊಸ ಹೊಸ ಪದಗಳು ಪರಿಚಯ ಆಗುತ್ತೆ, ಒಂದಷ್ಟು ಪದ ಸಂಪತ್ತು ಅವ್ರ ಮನಸ್ಸಲ್ಲೂ ಕೂಡ ಹೆಚ್ಚಾಗುತ್ತೆ. ಆಮೇಲೆ ಅವರಿಗೆ ಕಲ್ಪನಾ ಶಕ್ತಿ ಹೆಚ್ಚಾಗಿ ಬೆಳೆಯುತ್ತೆ. ನಾವು ಕೂಡ ಕೆಲವು ಇರೋದನ್ನೇ ಬರೆಯೋಕ್ಕಿಂತ ಯಾವ್ದು ಆಗಿರಲ್ಲ ಅದನ್ನ ಆಗ್ಬೇಕು ಅಂತ ಮಾಡ್ಬೇಕು. ಆ ತರ ಅವರಿಗೆ ಒಂದು ಪದ್ಯ ಬರೆದ್ರೆ, ನಾನೊಂದು ಸೂರ್ಯನ ಹತ್ರ ಹೋಗಂಗಿದ್ರೆ ಅಂತ ಒಂದು ಪದ್ಯ ಬರ್ದಿದ್ದೀನಿ. ಅದ್ರಲ್ಲಿ ಸೂರ್ಯನ ಹತ್ರ ಹೋಗೋದು, ಮೋಡದ ಮೇಲೆ ಮಲ್ಕೊಳ್ಳೋದು, ಐಸ್ ಕ್ರೀಮ್ದು ಬೆಟ್ಟ ಇರೋದು, ಆಮೇಲೆ ಗಾಳಿಲಿ ತೇಲಾಡೋದು, ನೀರಲ್ಲಿ ಮೀನ್ ತರ ಇವರು ಈಜೋದು, ಆಮೇಲೆ ಕಾಮನ ಬಿಲನ್ ಹೋಗಿ ಹಿಡ್ಕೊಂಡ್ ಬರೋದು, ಬಣ್ಣನೆಲ್ಲ ಬಾಚ್ಕೊಂಡ್ ಬಂದು ಅದನ್ನೆಲ್ಲ ಗೆಳೆಯರಿಗೆ ಹಂಚೋದು. ಈ ತರ ಏನೋ ಒಂದ್ ರೀತಿ ಹೊಸ ಹೊಸ ತರ ಕಲ್ಪನೆ ಮಕ್ಕಳಿಗೆ ಮೂಡಿಸ್ಬೇಕು. ಆಗ ಅವ್ರದ್ದು ಕೂಡ ಕಲ್ಪನಾ ಶಕ್ತಿ ಹೆಚ್ಚಾಗುತ್ತೆ. ಈಗ ನಿಮಗೆ ಟೀಚರ್ ಆಗಿರೋದ್ರಿಂದ ಆ ಅವಕಾಶ ಇದೆ ಅಲ್ವಾ? ನೀವು ಬೇರೆಯವರ ಮಕ್ಕಳ ಸಾಹಿತ್ಯವನ್ನು ಓದಿ ಅವ್ರಿಗೆ ಹೇಳುವಂತ ಅವಕಾಶ ಇದೆ. ಮತ್ತೆ ನಿಮ್ಮ ಪದ್ಯಗಳನ್ನ, ನೀವು ಬರೆದಿರುವ ಕತೆಗಳನ್ನ ಕೂಡ ಅವ್ರಿಗೆ ಹೇಳೋ ಅವಕಾಶ ಇದೆ. ಈಗ ಎಲ್ಲರಿಗೂ ಆ ಅವಕಾಶ ಸಿಕ್ಕಿರಲ್ಲ ಅಲ್ವಾ? ನಿಮ್ಗಿರೋದು ಪ್ಲಸ್ ಪಾಯಿಂಟ್ ಅದು. ಹೇಗೆ ಅರ್ಥ ಮಾಡಿಸ್ತೀರಾ ಅವ್ರಿಗೆ? ಹಾಡಾದ್ರೆ ಬೇಗ ನೆನ್ಪಿಟ್ಕೊಂಡು ಇದ್ ಮಾಡ್ತಾರೆ, ಕತೆಗಳನ್ನು ಅಷ್ಟೇ ಚೆನ್ನಾಗಿ ನೆನ್ಪಿಟ್ಕೊಂಡ್ ಮಾಡ್ತಾರೆ, ಚಿತ್ರಗಳನ್ನು ಅಷ್ಟೇ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಕಲರ್ಸ್ ಅಂದ್ರೆ ಇಷ್ಟ ಆಗುತ್ತೆ. ಈ ಎಲ್ಲಾ ಚಟುವಟಿಕೆಗಳಿಗೆ ಈಗ ನಿಮ್ಮ ಪಠ್ಯಪುಸ್ತಕ ಏನಿದೆ ಅದು ಹೇಗೆ ಸಹಕಾರಿಯಾಗಿದೆ? ಇಲ್ಲ, ಈಗ ತುಂಬಾ ಚೆನ್ನಾಗಿದೆ ಪಠ್ಯಪುಸ್ತಕ. ಈಗ ನಲಿಕಲಿ ಅಂತ ಬಂದಿದೆ ನೋಡಿ, ಅದರಲ್ಲಿ ಪುಸ್ತಕಗಳಿಂದ ಕಾರ್ಡ್ಗಳು ಬರ್ತವೆ. ಅದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಕಾರ್ಡ್ಗಳನ್ನ ನೋಡಿದ್ರೆ ನಾವು ದೊಡ್ಡವರಾಗಿ ನಮಗೆ ಅಷ್ಟು ಖುಷಿ ಆಗ್ಬಿಡುತ್ತೆ. ಒಂದ್
ಒಂದ್ಸಲ ಅದನ್ನ ಓದ್ಬೇಕು ಅಂತ. ಆಮೇಲೆ ಆ ಚಿತ್ರಗಳೆಲ್ಲ ಕಾರ್ಟೂನ್ ತರ ಚಿತ್ರ ಎಲ್ಲ ಇದೆ, ಅದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅದನ್ನ ಮಕ್ಕಳು ನೋಡಿದ ತಕ್ಷಣ ಅವ್ರಿಗೆ ಒಂಥರ ಕುತೂಹಲ ಬರುತ್ತೆ, ನಾನು ಓದ್ಬೇಕು, ನಾನು ಈ ತರ ಚಿತ್ರ ಬರಿಬೇಕು ಅಂತ ಖಂಡಿತ ಭಾವನೆ ಮಕ್ಕಳ ಮನಸ್ಸಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಪಠ್ಯಪುಸ್ತಕ ಕೂಡ ತುಂಬಾ ಪೂರಕವಾಗಿದೆ, ಚೆನ್ನಾಗಿದೆ. ಪ್ರೈಮರಿ ಶಾಲೆ ನಾನು 1ರಿಂದ 5ನೇ ಕ್ಲಾಸಿಗೆ ಪಾಠ ಮಾಡ್ತೀನಿ ಈಗ. ಆ ಪಠ್ಯಪುಸ್ತಕ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಆಮೇಲೆ ಈಗ ಸರ್ಕಾರ ಬೇರೆ ಬೇರೆ ಹೊಸ ಹೊಸ ತರದ ಕಾರ್ಯಕ್ರಮಗಳನ್ನ ತರ್ತಾ ಇದೆ. ಅದು ನಮ್ಗೆ ಹೊರೆ ಅನ್ಸಿದ್ರು ಆದ್ರೆ ಖಂಡಿತ ಒಳ್ಳೊಳ್ಳೆ ಪ್ರೋಗ್ರಾಮ್ ಅದು. ಅದನ್ನ ಮಾತ್ರ ನಾವು ಮಕ್ಕಳಿಗೆ ತಲುಪಿಸಿದ್ರೆ ಮಕ್ಕಳು ಖಂಡಿತ ಮುಂದೆ ಒಳ್ಳೆ ಭಾಷಾ ಜ್ಞಾನ ಪಡ್ಕೊಂತಾರೆ, ಒಂದಷ್ಟು ಕಲ್ಪನಾ ಶಕ್ತಿ ಬೆಳೆಸ್ಕೊಂತಾರೆ. ಆಮೇಲೆ ಮುಂದೇನು ಮಕ್ಕಳ ಕವಿ ಆಗ್ಬೋದು, ದೊಡ್ಡ ಸಾಹಿತ್ಯ ಆಗ್ಬೋದು, ಅವ್ರನ್ನ ನಾವು ಈಗ್ಲಿಂದನೇ ರೂಢಿಸ್ಕೊಂಡು ದಾರಿಗೆ ತರಬಹುದು, ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸ್ಬೋದು ಅಂತ ಖಂಡಿತ ಅನ್ಸುತ್ತೆ. ಈಗ ಕವನ ಹೇಳಿದ್ರಲ್ಲ, ಅದನ್ನ ವಾಚಿಸಬಹುದಾ? ಪದ್ಯದ ಹೆಸರು ಆಹಾ ಎಂತ ಮಜಾ. ಸೂರ್ಯನ್ ಹತ್ರ ಹೋಗಂಗಿದ್ರೆ ಚಂದ್ರನ್ ನಾನು ಮುಟ್ಟಂಗಿದ್ರೆ, ಸೂರ್ಯನ್ ಹತ್ರ ಹೋಗಂಗಿದ್ರೆ ಚಂದ್ರನ್ ನಾನು ಮುಟ್ಟಂಗಿದ್ರೆ, ಐಸ್ ಕ್ರೀಮ್ ಬೆಟ್ಟ ಎದುರಿಗಿದ್ರೆ ಮಜಾ ಮಜಾ ಮಜಾ. ಕಾಮನ ಬಿಲ್ಲನ್ ನೇರಂಗಿದ್ರೆ ಬಣ್ಣನೆಲ್ಲ ಬಾಚ್ಕೊಂಡ್ ಬಂದ್ರೆ, ಕಾಮನ ಬಿಲ್ಲನ್ ನೇರಂಗಿದ್ರೆ ಬಣ್ಣನೆಲ್ಲ ಬಾಚ್ಕೊಂಡ್ ಬಂದ್ರೆ, ಗೆಳೆಯರಿಗೆಲ್ಲ ಹಂಚಂಗಿದ್ರೆ ಮಜಾ ಮಜಾ ಮಜಾ. ಹಕ್ಕಿ ಹಂಗೆ ಹಾರಂಗಿದ್ರೆ ಚುಕ್ಕಿ ಕೈಗೆ ಸಿಕ್ಕಂಗಿದ್ರೆ, ಹಕ್ಕಿ ಹಂಗೆ ಹಾರಂಗಿದ್ರೆ ಚುಕ್ಕಿ ಕೈಗೆ ಸಿಕ್ಕಂಗಿದ್ರೆ, ಮೋಡದ ಮೇಲೆ ಮಲಗಂಗಿದ್ರೆ ಮಜಾ ಮಜಾ ಮಜಾ. ನೀರ್ ಮೇಲ್ ಹಾಗೆ ನಡಿಯಂಗಿದ್ರೆ, ಮೀನ್ ಮೇಲ್ ಸವಾರಿ ಮಾಡಂಗಿದ್ರೆ, ನೀರ್ ಮೇಲ್ ಹಾಗೆ ನಡಿಯಂಗಿದ್ರೆ, ಮೀನ್ ಮೇಲ್ ಸವಾರಿ ಮಾಡಂಗಿದ್ರೆ, ಗಾಳಿನ ಕೈಲಿ ಹಿಡಿಯಂಗಿದ್ರೆ ಮಜಾ ಮಜಾ ಮಜಾ. ಬಟ್ಟಂಬೈಲೆ ಶಾಲೆ ಆದ್ರೆ ಸಿಟ್ಟೇ ಮಾಡದ ಟೀಚರ್ ಇದ್ರೆ, ಬಟ್ಟಂಬೈಲೆ ಶಾಲೆ ಆದ್ರೆ ಸಿಟ್ಟೇ ಮಾಡದ ಟೀಚರ್ ಇದ್ರೆ, ಪರೀಕ್ಷೆ ಇಲ್ಲದೆ ಪಾಸು ಮಾಡಿದ್ರೆ ಮಜಾ ಮಜಾ ಮಜಾ. ಚಾಕ್ಲೇಟ್ ಎಲ್ಲ ಹಾರಾಡ್ತಿದ್ರೆ ಬೇಕೆಂದಾಗ ಬಾಯಿಗೆ ಬಿದ್ರೆ, ಚಾಕ್ಲೇಟ್ ಎಲ್ಲ ಹಾರಾಡ್ತಿದ್ರೆ ಬೇಕೆಂದಾಗ ಬಾಯಿಗೆ ಬಿದ್ರೆ, ಮೇಷ್ಟ್ರಿಗದು ಕಾಣದೇ ಇದ್ರೆ ಮಜಾ ಮಜಾ ಮಜಾ. ಮಜವಾಗಿದೆ. ನಮಗೂ ಒಮ್ಮೆ ಹಂಗೆ ಅನಿಸ್ಬಿಡುತ್ತೆ, ಅಡಿಗೆ ಮಾಡದೆ ಊಟ ಸಿಕ್ಕರೆ. ಕರೆಕ್ಟ್. ಈಗ ಮಕ್ಕಳ ಸಾಹಿತ್ಯದಲ್ಲಿ ಸಾಕಷ್ಟು ಪ್ರಕಾರಗಳಿದೆ. ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯದಲ್ಲೇ ನಾವು ಮಾತಾಡೋದಾದ್ರೆ ಶಿವರಾಮ್ ಕಾರಂತರಿಂದ ಹಿಡಿದು ಇತ್ತೀಚೆಗೆ ಅಂದ್ರೆ ನಿಮ್ಮವರೆಗೂ ನಿಮ್ಗಿಂತ ಚಿಕ್ಕವರು ತುಂಬಾ ಜನ ಬರೀತಾ ಇದ್ದಾರೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ. ಕಥೆಗಳಿರ್ಬೋದು, ಆಮೇಲೆ ಪಿಕ್ಚರ್ ಪುಸ್ತಕಗಳು ಅದಿರ್ಬಹುದು, ನಾನ್ ಫಿಕ್ಷನ್ ಇರ್ಬೋದು, ಆಮೇಲೆ ಅನುಪಮ ನಿರಂಜನ ಅವರ ದಿನಕ್ಕೊಂದು ಕಥೆ ಇರ್ಬೋದು. ಸಾಕಷ್ಟು ಸಾಹಿತ್ಯ ಅಂದ್ರೆ ವಿಪುಲವಾಗಿ ಕನ್ನಡದಲ್ಲಿ ಇದೆ. ಅದು ಮಕ್ಕಳಿಗೆ ಎಷ್ಟು ತಲುಪುತ್ತೋ ಅದನ್ನ ತಲುಪಿಸೋ ವಿಧಾನ ಹೇಗೆ, ಅದಕ್ಕೆ ಏನೇನ್ ಪ್ರಯತ್ನಗಳಾಗುತ್ತೆ ಈಗ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತು ಅಲ್ಲಿಂದ ಎಲ್ಲ? ಮಕ್ಕಳ ಸಾಹಿತ್ಯ ಪರಿಷತ್ತು ಇದೆ, ಅದು ಸಾಕಷ್ಟು ಕೆಲಸ ಮಾಡ್ತಾ ಇದೆ, ಸಮ್ಮೇಳನಗಳನ್ನೆಲ್ಲ ಮಾಡ್ತಾ ಇದೆ. ಮಕ್ಕಳ ಸಾಹಿತ್ಯ ರಚನೆ ಮಾಡಿದಂತ ಮಕ್ಕಳನ್ನೇ ಆ ಸಮ್ಮೇಳನಕ್ಕೆ ಕರೆದು ಅವ್ರನ್ನ ಒಂದಿಷ್ಟು ಕಥೆಗಳನ್ನ ಪದ್ಯಗಳನ್ನ ಎಲ್ಲ ಓದಿಸೋದು ಅದೆಲ್ಲ ಮಾಡ್ತಾ ಇದೆ. ಇನ್ನು ಕೆಲವು ಕಡೆ ಮಕ್ಕಳಿಗೋಸ್ಕರನೇ ಕಾರ್ಯಾಗಾರಗಳು ಕೂಡ ನಡೀತಾ ಇದೆ. ಆದ್ರೆ ನಾನು ಅನ್ಕೊಳ್ಳೋದು ನಮ್ಮ ಸರ್ಕಾರಿ ಶಾಲೆ ಆಗ್ಲಿ ಯಾವುದೇ ಖಾಸಗಿ ಶಾಲೆ ಆಗ್ಲಿ ಅಲ್ಲಿ ಒಂದು ಲೈಬ್ರರಿ ಇದ್ದೇ ಇರುತ್ತೆ. ತುಂಬಾ ಒಳ್ಳೊಳ್ಳೆ ಪುಸ್ತಕಗಳು ಕೊಟ್ಟಿದೆ ಈಗ ಸರ್ಕಾರ. ಅದನ್ನ ನಾವು ತುಂಬಾ ಸಾಹಿತ್ಯದಲ್ಲಿ ಮತ್ತೆ ಮಕ್ಕಳ ಬಗ್ಗೆ ಆಸಕ್ತಿ ಇರುವಂತ ಒಬ್ರು ಶಿಕ್ಷಕರು ಆ ಸ್ಕೂಲಲ್ಲಿ ಇರ್ಬೇಕು, ಸಾಮಾನ್ಯ ಇದ್ದೇ ಇರ್ತಾರೆ. ಅಂತವ್ರು ಏನ್ ಮಾಡ್ಬೇಕು, ಆ ಮಕ್ಕಳ ಲೆವೆಲ್ಗೆ ಪುಸ್ತಕನ ಬೈಫರ್ಕೇಟ್ ಮಾಡ್ಬೇಕು. ಈಗ ಸುಮ್ನೆ ಯಾವ್ದೋ ಒಂದು ದಪ್ಪದೊಂದು ಪುಸ್ತಕ ಕೊಟ್ಬಿಡೋದು 6, 7ನೇ ಕ್ಲಾಸ್ ಮಕ್ಕಳಿಗೋ 5ನೇ ಕ್ಲಾಸಿಗೋ, ಆ ಮಗು ಏನು ಮಾಡಲ್ಲ, ತಗೊಂಡೋಗಿ ಬ್ಯಾಗ್ ಅಲ್ಲಿ ಇಟ್ಬಿಡುತ್ತೆ, ಮತ್ತೆ ಮಿಸ್ ಪುಸ್ತಕ ವಾಪಸ್ ಕೇಳಿದಾಗ ತಂದು ಕೊಟ್ಬಿಡುತ್ತೆ, ತೆಗೆದು ನೋಡಿರಲ್ಲ. ಹಾಗಾಗ್ಬಾರ್ದು. ಯಾವ್ಯಾವ ವಯಸ್ಸಿನ ಮಕ್ಕಳಿಗೆ ಯಾವ್ಯಾವ್ದು ಏನ್ ಇಷ್ಟ ಆಗ್ಬೋದು, ಅದನ್ನ ಓದಿದ್ರೆ ಏನ್ ಬೆನಿಫಿಟ್ ಆಗ್ಬೋದು, ಅವ್ರಿಗೆ ಖುಷಿ ಕೊಡ್ಬೋದು. ಮೊದ್ಲು ಖುಷಿ ಕೊಡ್ಬೇಕು, ಬೆನಿಫಿಟ್ ಆಮೇಲೆ. ಖುಷಿ ಆಗ್ಬೇಕು ಮಕ್ಕಳ ಮನಸ್ಸಿಗೆ. ಮಕ್ಕಳು ಯಾವಾಗ್ಲೂ ಖುಷಿ ಆಗಿರ್ಬೇಕು, ಯಾವಾಗ್ಲೂ ಬೇಸರ ಮಾಡಬಾರ್ದು. ಮಕ್ಕಳು ಅಂದ್ರೆ ಒಂದು ಹೂವು ತರ ಅಂತ ದೊಡ್ಡ ದೊಡ್ಡ ಶಿವರಾಮ್ ಕಾರಂತರ ಆಗ್ಬೋದು, ಕುವೆಂಪು ಆಗ್ಬೋದು, ಅವರೆಲ್ಲ ಹೇಳಿದ್ದಾರೆ. ಮಕ್ಕಳ ಮನಸ್ಸು ಒಂದು ಹೂವಿನ ಹಾಗೆ ತುಂಬಾ ಮೃದುವಾಗಿರುತ್ತೆ. ಒಂದು ಹೂವು ಯಾವಾಗ್ಲೂ ಅರಳಿ ನಗ್ತಾ ಇದ್ದ ಹಾಗೆ ಮಕ್ಕಳು ಕೂಡ ತುಂಬಾ ಖುಷಿಯಾಗಿರ್ಬೇಕು ಅಂತ ಅಂತ ಪುಸ್ತಕಗಳನ್ನ ಬೈಫರ್ಕೇಟ್ ಮಾಡಿ ಯಾವ್ಯಾವ ವಯಸ್ಸಿಗೆ ಯಾವ್ಯಾವ ಪುಸ್ತಕಗಳನ್ನ ಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ, ಒಂದಷ್ಟು ಅವ್ರಿಗೆ ಜ್ಞಾನ ಸಿಗುತ್ತೆ ಅದರಿಂದ ಅಂತ ಒಂದು ವ್ಯವಸ್ಥೆ ಸರ್ಕಾರಿ ಶಾಲೆನಲ್ಲಿ ಆಗ್ಬೇಕು. ಗ್ರಂಥಾಲಯದ ಬಳಕೆ ತುಂಬಾ ಚೆನ್ನಾಗ್ ಆಗ್ಬೇಕು. ಆದ್ರೆ ಮಾತ್ರ ಮುಂದಿನ ದಿನದಲ್ಲಿ ಸಾಹಿತ್ಯ ಬೆಳೆಯುತ್ತೆ, ಆಮೇಲೆ ಕನ್ನಡ ಉಳಿಯುತ್ತೆ. ಅದಂತೂ ಖಂಡಿತವಾದ ಮಾತು ಅಂತ ಅನ್ಕೊಳ್ತೀನಿ. ಈಗಿನ ವಾತಾವರಣ ನೋಡಿದ್ರೆ, ಈ ಮಾಧ್ಯಮಗಳು, ಕೈಲೊಂದು ಮೊಬೈಲು, ಇದೆಲ್ಲ ನೋಡಿದ್ರೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ,
ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಎಲ್ಲಾ ಶಾಲೆನಲ್ಲಿ, ಬರೀ ಶಾಲೆ ಅಲ್ಲ, ಮನೇಲಿ ಮೊದ್ಲಾಗ್ಬೇಕು. ಮನೆಯೇ ಮೊದಲ ಪಾಠಶಾಲೆ. ಮನೇಲಿ ಮೊದಲು ಮೊಬೈಲ್ ಭಾರಿ ಇಕ್ಕಟ್ಟಿನ ಪರಿಸ್ಥಿತಿ ಬಂದಿದೆ. ಈಗ ಮೊಬೈಲ್ ಇಲ್ದೆ ಅರ್ಧ ಕೆಲಸ ಆಫೀಸಲ್ಲಿ ಮಾಡ್ಬೇಕು, ಅರ್ಧ ಕೆಲಸ ಮನೇಲಿ ಮಾಡ್ಬೇಕು. ಆ ತರದ ಪರಿಸ್ಥಿತಿ ಇರುವಾಗ ಮಕ್ಕಳು ಹೇಳಿದ್ದನ್ನು ಕಲಿಯೋದಕ್ಕಿಂತ ನೋಡಿ ಕಲಿತವೆ, ಅಬ್ಸರ್ವ್ ಮಾಡಿ ಕಲಿತವೆ. ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ ನೋಡಿ ಕಲಿತವೆ. ಈಗ ಪಾರ್ಲಿಮೆಂಟ್ ಅಲ್ಲಿ ಕೂಡ ಚರ್ಚೆ ಆಗ್ತಿದೆ. ಹೌದು, ಆಫೀಸ್ ಅವರ್ಸ್ ಆದ್ಮೇಲೆ ಮೊಬೈಲ್ ಅಲ್ಲಿ ಅಥವಾ ಮನೆಯಿಂದ ಕೆಲಸ ಮಾಡೋದು ಅಥವಾ ಕಾಲ್ ಅಟೆಂಡ್ ಮಾಡೋದು, ಆ ತರದನ್ನ ಇದನ್ ಮಾಡಿ, ಅಂದ್ರೆ ಆಫೀಸ್ ಅವರ್ ಮುಗಿದ್ಮೇಲೆ ಒಬ್ಬ ಎಂಪ್ಲಾಯಿ ಪ್ರೈವೇಟ್ ಟೈಮ್ ಅನ್ನ ಯಾರು ಕಸಿಬಾರ್ದು ಅನ್ನೋ ತರದ ಒಂದು ಚರ್ಚೆಗಳು ನಡೀತಾ ಇದೆ. ಬಹಳ ಆಶಾದಾಯಕ ಚರ್ಚೆ ಅದು. ಖಂಡಿತ. ಹೀಗೆ ಯಾವ ಕೃತಿಗಳು ಪ್ರಕಟ ಆಗಿದೆ ನಿಮ್ದು? ನಂದು ಮೊದಲನೇ ಪುಸ್ತಕ ರಾಜಧಾನಿ ಎಕ್ಸ್ಪ್ರೆಸ್ ಅಂತ. ಅದು ಒಂದು ಹಾಸ್ಯ ಲೇಖನಗಳ ಸಂಕಲನ. ಎಲ್ಲ ಪತ್ರಿಕೆಯಲ್ಲಿ ಬಂದಿರೋ ಲೇಖನಗಳನ್ನೇ ಒಂದು ಸಂಕಲನ ಮಾಡಿದ್ದು. ಇನ್ನೊಂದು ಚಮಕ್ ಚಮಕ್ ಚಿನ್ನಾರಿ ಅಂತ ಮಕ್ಕಳ ಪದ್ಯಗಳ ಸಂಕಲನ. ಇನ್ನೊಂದು ವಿದ್ಯಾರ್ಥಿಗಳಿಗೋಸ್ಕರ ಬೇಲೂರು ಹಳೆಬೀಡು, ಅದನ್ನ ಪರಿಚಯ ಮಾಡ್ಕೊಡಿ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಇನ್ನೊಂದು ಆಹಾ ಎಂತ ಮಜಾ ಅಂತ, ಇದು ಮಕ್ಕಳ ಪದ್ಯಗಳ ಸಂಕಲನ. ಇನ್ನೊಂದಷ್ಟು ಕತೆಗಳು ರೆಡಿಯಾಗಿದೆ. ಅದನ್ನ ಪುಸ್ತಕದ ರೂಪದಲ್ಲಿ ತರಬೇಕು. ಮುಂದಿನ ದಿನಗಳು ತರೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದಷ್ಟು ಪದ್ಯಗಳನ್ನ ಬರ್ದಿದ್ದೀನಿ, ನೋಡ್ಬೇಕು. ಈಗ ಮಕ್ಕಳಿಗೆ ನೀವು ಹೇಳುವಾಗ ಯಾವುದಕ್ಕೆ ಜಾಸ್ತಿ ಮಕ್ಕಳು ಆಸಕ್ತಿ ತೋರಿಸ್ತಾರೆ? ಕತೆ ಮತ್ತೆ ಮಕ್ಕಳ ಪದ್ಯಗಳಿಗೆ ತೋರಿಸ್ತಾರೋ ಅಥವಾ ಪರೀಕ್ಷೆಗೆ ತೋರಿಸ್ತಾರೋ? ಸಾಮಾನ್ಯವಾಗಿ ಎಲ್ಲಾ ವಯಸ್ಸಿನವರಿಗೂ ಕತೆ ಅಂದ್ರೆ ಏನೋ ಒಂಥರ ಕುತೂಹಲ, ಆಸಕ್ತಿ ಇದ್ದೇ ಇರುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಕತೆ ಅಂದ್ರೆ ತುಂಬಾ ಇಷ್ಟ. ಇನ್ನು ಪದ್ಯಗಳು ಅಷ್ಟೇನೆ. ಪದ್ಯಗಳು ಒಂದಷ್ಟು ಆಕ್ಷನ್ ಮಾಡಿ ಹೇಳ್ಕೊಟ್ರಂತೂ ಸ್ಕೂಲಲ್ಲಿ ಇನ್ನೂ ತುಂಬಾ ಖುಷಿ ಪಡ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ತಾರೆ. ಈಗ ನಾನು ಏನಾದ್ರು ಪದ್ಯ ಬರ್ದೆ ಫಸ್ಟ್ ನನ್ನ ಮಕ್ಕಳಿಗೆ ಅದನ್ನ ಪ್ರೆಸೆಂಟ್ ಮಾಡೋದು, ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ. ನಾನು ಮಕ್ಕಳನ್ನೇ ಕೇಳ್ತೀನಿ, ಇದ್ರಲ್ಲಿ ಏನಾದ್ರು ನಿಮ್ಗೆ ಇಷ್ಟ ಆಗಿಲ್ವಾ, ಏನಾದ್ರು ಸರಿಪಡಿಸ್ಬೇಕಾ? ನಿಜವಾಗ್ಲು ಮಕ್ಕಳು ತುಂಬಾ ತಿಳ್ಕೊಂಡಿದ್ದಾರೆ. ಈಗ ನಮಗೂ ಏನೋ ಹೊಳಿದಿರೋದು ಮಕ್ಳಿಗೆ ಹೊಳಿಯುತ್ತೆ. ಮಕ್ಕಳೇ ಕೆಲವು ಸಲ ಕ್ಲೂ ಕೊಡ್ತಾರೆ. ಆ ತರ ವಾತಾವರಣ ಇದೆ. ನಾನಂತೂ ನನ್ನ ಮಕ್ಕಳಿಗೆ ಆ ತರ ವಾತಾವರಣ ಇಟ್ಟಿದ್ದೀನಿ ಸ್ಕೂಲಲ್ಲಿ. ಆಮೇಲೆ ನಾನೇನ್ ಮಾಡ್ತೀನಿ, ಪ್ರಯೋಗ ಮಾಡ್ತೀನಿ. ಒಂದು ಅರ್ಧ ಕತೆ ಹೇಳ್ತೀನಿ, ಅದನ್ನ ಮತ್ತೆ ನೀವು ನಾಳೆ ಬರ್ಬೇಕಾದ್ರೆ ಇದನ್ನ ಪೂರ್ಣ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ತುಂಬಾ ಮಕ್ಕಳು ತುಂಬಾ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಂದಿರ್ತಾರೆ. ಪ್ರತಿಯೊಬ್ಬರದ್ದು ಕಲ್ಪನೆ ಬೇರೆ ಬೇರೆ ಆಗಿರುತ್ತೆ. ಪ್ರತಿಯೊಬ್ರು ಬೇರೆ ಬೇರೆ ರೀತಿ ಕೊನೆ ಮಾಡ್ಕೊಂಡ್ ಬಂದಿರ್ತಾರೆ ಕತೆನ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇನ್ ಕೆಲವು ವಿಷಯಗಳನ್ನ ಕೊಟ್ರೆ ಅವರು ಪದ್ಯ ರಚನೆ ಮಾಡ್ತಾರೆ. ನಮ್ ಶಾಲೆ ಒಬ್ಬ ವರುಣ್ ಅಂತಿದ್ದಾನೆ, ಅವ್ನು ತುಂಬಾ ಚೆನ್ನಾಗಿ ಪದ್ಯ ಬರೀತಾನೆ, ಈಗಾಗಲೇ ಕತೆ ಬರ್ದಿದ್ದಾನೆ. ಹಾಗೆ ನಾವು ಯಾವುದೇ ಸ್ಕೂಲಲ್ಲಿ ನಾನು ಅವನು 5ನೇ ಕ್ಲಾಸ್ ಇದ್ದಾನೆ ನೋಡಿ. ಹೌದು. ಹಾಗೆ ಗುಡ್ಡೇನಹಳ್ಳಿ ಸ್ಕೂಲಲ್ಲಿ ನಾನು ಒಂದು ಕೆಲಸ ಮಾಡ್ತಿದ್ದೆ. ಅಲ್ಲಿ 1 to 7th ಮಕ್ಕಳಿದ್ರು. ಅಲ್ಲೂ ಒಬ್ಳು ಹುಡುಗಿ ಈ ತರ ಒಂದು ತಿಂಗಳು ಅಷ್ಟೇನೆ ಅವರಿಗೂ ಎಲ್ಲ ಆಕಾಶವಾಣಿ ಕಾರ್ಯಕ್ರಮಕ್ಕೆಲ್ಲ ಕರ್ಕೊಂಡ್ ಬರ್ತಿದ್ವಿ. ಒಂದಷ್ಟು ಹಾಡು, ಡ್ಯಾನ್ಸು ಎಲ್ಲ ಹೇಳ್ಕೊಡ್ತಿದ್ವಿ. ಒಂದಷ್ಟು ಈ ತರ ವಿಷಯ ಎಲ್ಲ ಕೊಟ್ಟು ಏನೋ ಬರೀರಿ ಅಂತ ಹೇಳ್ತಿದ್ವಿ. ಪ್ರಬಂಧ ಬರೀತಿದ್ರು ಮಕ್ಕಳು. ಅವ್ರಿಗೆ ಒಂದು ವಿಷಯ ಕೊಟ್ರೆ 4-5 ಪೇಜ್ ಬರಿತಾ ಇದ್ರು. ಅಷ್ಟು ಖುಷಿ ಅನ್ಸುತ್ತೆ. ಒಂದು ತಿಂಗಳಲ್ಲಿ ಅವಳು ಒಂದು 21 ಪದ್ಯ ಬರ್ದಿದ್ಲು. ತುಂಬಾ ಖುಷಿ ಅನ್ಸುತ್ತೆ. ಆ ತರ ಮಕ್ಕಳಿಗೆ ಏನೋ ಒಂದು ವಿಷಯ ಕೊಟ್ಟಾಗ ಮಕ್ಳು ಕಲ್ಪನೆ ಬೇರೆ ಇರುತ್ತೆ. ಅವ್ರಿಗೆ ಏನೋ ಒಂದು ಅನುಭವ ಆಗಿರುತ್ತೆ, ಮನೆಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ಅದನ್ನೆಲ್ಲ ಸೇರ್ಸ್ಕೊಂಡು ಅದರಲ್ಲೂ ಅವರು ಸಾಕಿರೋ ಪ್ರಾಣಿಗಳು, ಮುದ್ದು ಪ್ರಾಣಿಗಳು, ಅದ್ರ ಬಗ್ಗೆ ಬರೀರಿ ಅಂದ್ರೆ ತುಂಬಾ ಚೆನ್ನಾಗಿ ಬರೀತಾರೆ. ನಾಯಿ ಬಗ್ಗೆ, ಬೆಕ್ಕಿನ ಬಗ್ಗೆ, ಗಿಳಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆ ತರ ಒಂದಷ್ಟು ಅವಕಾಶಗಳನ್ನ ಕೊಡ್ಬೇಕು. ಬರೀ ಪಾಠದ ಬಗ್ಗೆನೆ ಹೇಳೋಕ್ಕಿಂತ ಪಾಠನೂ ಬೇಕು, ಸೈಡ್ಗೆ ಒಂದು ಹವ್ಯಾಸನೂ ಬೇಕು. ಹವ್ಯಾಸ ಮುಂದೆ ಅವರಿಗೆ ಒಂದು ಉದ್ಯೋಗಕ್ಕೆ ಒಂದು ದಾರಿ ತೋರಿಸಬಹುದು ಅಂತ ಒಳ್ಳೊಳ್ಳೆ ಹವ್ಯಾಸಗಳು ಇದಾವೆ. ಆ ತರ ಹವ್ಯಾಸಗಳನ್ನ ಮಕ್ಕಳು ನಾವು ಚಿಕ್ಕ ವಯಸ್ಸಲ್ಲೇ ಮೂಡಿಸಿದ್ರೆ ತುಂಬಾ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ನೀವ್ ಹೇಳ್ದಂಗೆ ಮಕ್ಕಳ ಅಬ್ಸರ್ವೇಷನ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ನಾವು ಅವ್ರನ್ನ ಚಿಕ್ಕವರು ಅಂತ ಹೇಳಿ ಗೇಲಿ ಮಾಡಬೇಡಿ ಅಂತ ಒಂದು ಹಾಡು ಕೂಡ ಇದೆ. ಅದು ಚಿಕ್ಕವರು ಅಂತ ಹೇಳ್ಬಿಟ್ಟು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀವಲ್ಲ, ಅವ್ರ ಯೋಚನೆ ಮಾಡೋ ಇದು ಬೇರೆ, ರೀತಿ ಬೇರೆ, ನಮ್ಮ ಆಲೋಚನೆ ಬೇರೆ. ನೀವು ಹೇಳಿದ್ರಿ ಈಗ ಇನ್ನೊಂದು ಹಾಸ್ಯ ಲೇಖನಗಳ ಸಂಗ್ರಹ. ಯಾವ್ದು ಕಷ್ಟ ಅನ್ಸುತ್ತೆ ನಿಮ್ಗೆ ಬರೆಯೋದು? ಅದು ಕಷ್ಟನಾ ಇದು ಕಷ್ಟನಾ? ಈಗ ದೊಡ್ಡವ್ರಿಗೆ ಬರೆಯುವಾಗ ತುಂಬಾ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು. ಹೌದು ಹೌದು, ಒಂದಷ್ಟು ವಿಷಯ ಜಾಸ್ತಿ ತಿಳ್ಕೊಂಡಿರ್ಬೇಕು. ನಮ್ಗಿಂತ ಇನ್ನೂ ತಿಳ್ಕೊಂಡ್ರು ಇರ್ತಾರಲ್ಲಿ. ನಾವ್ ಸುಮ್ನೆ ಹೇಳಕ್ಕೂ ಬರಲ್ಲ, ಒಂದಷ್ಟು ಅಧ್ಯಯನ ಮಾಡ್ಬೇಕಾಗುತ್ತೆ. ಈಗ ಯಾವ್ದೋ ಒಂದು ವಿಷಯವನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಸುಮ್ನೆ ನನ್ಗೇನೋ ಅಷ್ಟು ಗೊತ್ತಿರೋದನ್ನ ಮಾತ್ರ ಬರ್ದ್ರೆ ಅದು ಸ್ವಾರಸ್ಯಕರವಾಗೂ ಇರೋದಿಲ್ಲ. ಒಂದಷ್ಟು ಹೊಸ ವಿಚಾರಗಳನ್ನ ಬರಿಬೇಕಾಗುತ್ತೆ, ಹೊಸ ಆಲೋಚನೆ ಮಾಡ್ಕೊಳ್ಬೇಕಾಗುತ್ತೆ, ಒಂದಷ್ಟು ಓದ್ಬೇಕಾಗುತ್ತೆ. ದೊಡ್ಡ ದೊಡ್ಡ ಸಾಹಿತಿಗಳು ಹೇಳ್ತಾರೆ, ಒಂದು 10 ಪುಸ್ತಕ ಓದಿ 1 ಪುಟ ಬರಿಬೇಕು ಅಂತ ಹೇಳ್ತಾರೆ. ಆತರ ತುಂಬಾ ಅಧ್ಯಯನ ಮಾಡ್ಬೇಕಾಗುತ್ತೆ. ಅಧ್ಯಯನ, ಓದು ಇಲ್ದೆ ಏನು ಬರೆಯಕ್ಕಾಗಲ್ಲ. ಆಮೇಲೆ ಈ ಮಕ್ಕಳ ಸಾಹಿತ್ಯ ಸುಲಭನ, ಹಾಸ್ಯಲೇಖನ ಸುಲಭನ ಅಂತ ಹೇಳಕ್ ಬರಲ್ಲ ಅಂತ ನನ್ನ ಅನಿಸಿಕೆ. ಅದು ನಾವು ಬರೀಲೇಬೇಕು ಅಥವಾ ನಾವು ಏನೋ ಒಂದು ಮಾಡ್ಬೇಕು
ಅಂತ ಒಂದು ಗುರಿ ಇಟ್ಕೊಂಡ್ರೆ ಖಂಡಿತ ಯಾವ ಕೆಲ್ಸನೂ ದೊಡ್ಡದಲ್ಲ ಅನ್ಸುತ್ತೆ. ಒಂದಷ್ಟು ಅಧ್ಯಯನ ಮಾಡ್ಕೊಂಡಿದ್ರೆ ಏನ್ ಬೇಕಾದ್ರೂ ನಾವು ಬರಿವ ಅಂದ್ರೆ ಆ ಕಡೆಗೆ ನಮ್ಮ ಮನ್ಸು ಹೋಗ್ಬೇಕಷ್ಟೇ. ಯಾವ್ದೊಂದು ವಿಚಾರದ ಕಡೆಗೆ ಅದನ್ನೇ ಯೋಚನೆ ಮಾಡ್ತಾ ಇರ್ಬೇಕು. ಕೆಲವು ಸಲ ಅದನ್ನೇ ಮಾಡ್ತಾ ಇದ್ರೆ ಏನೋ ಪಕ್ಕಂತ ಏನೋ ಒಂದು ಲೈಟ್ ಆನ್ ಅಂದಾಗೆ ಒಂದು ಹೊಸದೊಂದು ಪದ ಬಂದ್ಬಿಡುತ್ತೆ ಅಥವಾ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಬಂದ್ಬಿಡುತ್ತೆ ಒಂದು ಕತೆಗೆ. ಏನೋ ಎಂಡ್ ಮಾಡಕ್ಕೆ ಆಗಿರಲ್ಲ, ಅದೇನಾಗುತ್ತೆ ಅದನ್ನೇ ಬಗ್ಗೆ ಯೋಚನೆ ಮಾಡ್ತಾ ಕೆಲಸ ಇದ್ದಕ್ಕಿದ್ದಂಗೆ ಅದಕ್ಕೊಂದು ಹೊಸ ದಾರಿ ಬಂದ್ಬಿಡುತ್ತೆ. ಆ ತರ ಪದ್ಯ ಬರಿಬಹುದು, ಲೇಖನ ಬರಿಬಹುದು, ಕತೆ ಬರಿಬಹುದು. ಎಲ್ಲ ಅದು ನಮ್ಮ ಆಸಕ್ತಿಗೆ ಸಂಬಂಧಪಟ್ಟಂತ ವಿಚಾರ ಅಂತ ಅನ್ಕೊಳ್ತೀನಿ. ಕೆಲವರು ಕತೆನೇ ಬರಿತಾ ಇರ್ತಾರೆ, ಅವ್ರು ಅಯ್ಯೋ ಮಕ್ಳು ಪದ್ಯ ಬರೆಯಕ್ ಆಗೋದೇ ಇಲ್ಲ ಅಂತಾರೆ ಕೆಲವರು. ಇನ್ ಕೆಲವರು ಅಯ್ಯೋ ಹಾಸ್ಯ ಬರೆಯೋದು ತುಂಬಾ ಕಷ್ಟ, ನಗ್ಸೋದು ತುಂಬಾ ಕಷ್ಟ. ಯಾರನ್ನಾದ್ರೂ ಅಳಿಸ್ಬಹುದು, ಟ್ರಾಜಿಡಿ ಒಂದ್ ಕತೆ ಬರೆದ್ರೆ ಚೆನ್ನಾಗಿ ಅಳಿಸ್ಬಿಡ್ಬೋದು, ಆದ್ರೆ ನಗ್ಸೋದಿದೆ ನೋಡಿ ಅದು ತುಂಬಾ ಕಷ್ಟ ಅಂತಾರೆ. ನಗ್ಸೋದು ಕೂಡ ಒಂದು ಕಲೆ, ಅಳಿಸೋದು ಕೂಡ ಒಂದು ಕಲೆ, ಈ ಜೀವನನೇ ಒಂದು ಕಲೆ ಅಂತ ಅನ್ಕೊಳ್ತೀನಿ ನಾನು. ಹಾಗಾಗಿ ಎಲ್ಲಾ ವಿಚಾರಗಳನ್ನ ನಾವು ಓದ್ತಾ ಮತ್ತು ಅದ್ರ ಕಡೆಗೆ ನಾವು ಕೃಷಿ ಮಾಡ್ತಾ ಹೋದಾಗ ಒಂದು ಗದ್ದೆನಲ್ಲಿ ನಾವಲ್ಲಿ ಈಗ ಬರಡು ಭೂಮಿ ಅಂತ ನಾವು ಅನ್ಕೊಂಡ್ರೆ ಅದು ತಪ್ಪು. ತುಂಬಾ ಸ್ವಾದ ಇರುತ್ತೆ ಅಲ್ಲಿ. ನಾವಲ್ಲಿ ಏನನ್ನ ಹಾಕ್ತಿವಿ, ಅದಕ್ಕೆ ಏನು ಉಣಬಡಿಸ್ತೀವಿ ಅದ್ರ ಮೇಲೆ ಹೋಗುತ್ತೆ. ಒಂದು ಒಳ್ಳೆ ಭೂಮಿಯಲ್ಲಿ ನಾವು ಬೆಳೆನ ಬೆಳಿಬಹುದು. ಆತರ ನಮ್ಮ ಮನ್ಸು ಅಷ್ಟೇ, ನಮ್ಮ ಕಲ್ಪನೆ ಅಷ್ಟೇ, ನಮ್ಮ ಬದುಕೆ ಅಷ್ಟೇ. ನಾವು ಯಾವ್ದು ಒಳ್ಳೇದ್ ಕಡೆ ಹೋಗ್ತಾ ಹೋದಾಗ ಅದು ಒಳ್ಳೆ ದಾರಿ ತನ್ನಿಂತಾನೆ ತೆರ್ಕೊಳುತ್ತೆ ಅಂತೀರಾ. ಎಲ್ಲಾ ಸಾಧಕರಿಗೂ ವನಿತಾ ವಿಹಾರಕ್ಕೆ ಬಂದವ್ರಿಗೆ ಈ ಪ್ರಶ್ನೆ ಕೇಳ್ತೀನಿ ನಾನು. ನೀವು ಕೆಲ್ಸಕ್ಕೂ ಹೋಗಿ ಬರವಣಿಗೆ ಜೊತೆಗೆ ಇದಷ್ಟೇ ಅಲ್ಲ, ನೀವು 10 ಹಲವು ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನ ಕಾಣ್ತೀವಿ ನಾವು. ಸಾಮಾಜಿಕ ಚಟುವಟಿಕೆಗಳಿರ್ಬೋದು ಅಥವಾ ಸಮಾಜಕ್ಕೆ ಏನಾದ್ರೂ ಎಲ್ಲಾದ್ರೂ ಹೆಲ್ಪ್ ಮಾಡಬೇಕು ಅನ್ನೋ ಥರದ ಕಾರ್ಯಕ್ರಮಗಳು ನಡೆದಾಗೆಲ್ಲ ನೀವು ಅಲ್ಲಿ ಇರ್ತೀರಾ. ಮನೇನೂ ನಿಭಾಯಿಸ್ಕೊಂಡು, ಕೆಲಸನೂ ನಿಭಾಯಿಸ್ಕೊಂಡು, ಜೊತೆಗೆ ನಿಮ್ಮ ಆಸಕ್ತಿಗಳನ್ನು ಪೋಷಣೆ ಮಾಡ್ಕೊಂಡು ಹೇಗೆ ಸಮಯ ಹೊಂದಿಸ್ಕೊತೀರಿ? ಮೇಡಮ್, ಸಮಯ ಇಲ್ಲ ಅಂದ್ರೆ ಏನೂ ಇಲ್ಲ. ಎಲ್ಲರಿಗೂ 24 ಗಂಟೆನೇ ಇರೋದು. ಅದ್ರೊಳಗೆ ನಾನು ಸಮಯ ಮಾಡ್ಕೋಬೇಕು. ಸಮಯ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನನಗೋಸ್ಕರ ನನ್ನದೇ ಸಮಯವನ್ನ ಉಪಯೋಗಿಸ್ಕೋಬೇಕು. ಅವಾಗ ನಾವ್ ಏನಾದ್ರೂ ಸಾಧನೆ ಮಾಡ್ಬೋದು. ಸಮಯ ಇಲ್ಲ ಅಂದ್ರೆ ಏನೂ ಆಗಲ್ಲ. ಈಗ ಏನಾದ್ರೂ ಪಡ್ಕೊಳ್ಬೇಕು ಅಂದ್ರೆ ಏನಾದ್ರೂ ಕಳ್ಕೊಬೇಕಾಗುತ್ತೆ. ಒಂದಷ್ಟು ಒತ್ತಡ ಆಗಲ್ವಾ ಎಲ್ಲಾನು ನಿಭಾಯಿಸಕ್ಕೆ? ಇಲ್ಲ, ಖಂಡಿತ ಒತ್ತಡ ಮಾಡ್ಕೊಬಾರ್ದು. ಮನ್ಸಿಗೆ ಯಾವ್ದನ್ನು ತಗೋಬಾರ್ದು. ಈಗ ನಾನಂತ ಅನ್ಕೊಳ್ಳೋದು, ನನ್ಗೇನೋ ಒಂಥರ ಪ್ರೆಸರ್ ಆಯ್ತು, ಸ್ಕೂಲಿನ ಕೆಲಸ, ಆನ್ಲೈನ್ ಕೆಲಸ ಏನೇನೋ ಮಾಡ್ಬೇಕು ಅಂದಾಗ ಒಂದ್ ಹಾಡನ್ನ ಹೇಳ್ಕೊಳ್ತೀನಿ ನಾನು. ಮನ್ಸಲ್ಲೇ ಹೇಳ್ಕೊಳ್ಬಹುದು, ಒಬ್ರೇ ಇದ್ದಾಗ ಹೇಳ್ಕೊಳ್ಬಹುದು, ಅಥವಾ ಒಂದ್ ಒಳ್ಳೆ ಕತೆ ಓದ್ಬಿಡ್ಬೇಕು. ಮನ್ಸು ಖಂಡಿತ ನಿರಾಳ ಆಗುತ್ತೆ. ಅಥವಾ ಒಂದು ಒಳ್ಳೆ ಯಾರಾದ್ರೂ ಬೇರೆಯವ್ರು ಬರ್ದಿರೋ ಪದ್ಯನ ಓದ್ಬಿಡ್ತೀನಿ ನಾನು. ಮಕ್ಕಳ ಪದ್ಯ ಆಗ್ಬೋದು, ಏನೋ ಖುಷಿ ಅನ್ಸುತ್ತೆ. ಆ ತರ ನಾವು ಬದಲಾವಣೆ ಮಾಡ್ಕೊಬೇಕಷ್ಟೇ. ಕೆಲಸದ ಬದಲಾವಣೆನೆ ರೆಸ್ಟ್ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ಸಮಯ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸಮಯ ಇದೆ, ನಂದೇ ಸಮಯ ಇದೆ ಅಂತ ನಾವು ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಅವಾಗ ಏನಾದ್ರೂ ಮಾಡ್ಬೋದು. ತುಂಬಾ ಧನ್ಯವಾದಗಳು. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಾ. ಮತ್ತೆ ನಿಮ್ಮ ಇನ್ನೂ 10 ಹಲವು ಲೇಖನಗಳ ಸಂಗ್ರಹ ಈಗ ಬರೋದಿದೆ, ಅದಕ್ಕೂ ಕೂಡ ಒಳ್ಳೇದಾಗ್ಲಿ. ಒಳ್ಳೆ ಟೀಚರ್ ಅಂತ ಹೆಸರು ತಗೊಂಡಿದ್ದೀರಪ್ಪ, ಅದಂತೂ ನಂಗೆ ಬಹಳ ಖುಷಿ ವಿಷಯ. ಟೀಚರ್ಸ್ ಮಾತಾಡ್ಸಕ್ಕೆ ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಅವರು ಮುಂದಿನ ಪ್ರಜೆಗಳ ಜೊತೆಗೆ ಕೆಲಸ ಮಾಡ್ತಾರೆ, ಮಾತಾಡ್ತಾರೆ. ಮಕ್ಕಳ ಆಲೋಚನೆಗಳು ಏನು ಅಂತ ನಮ್ಮ ಮಕ್ಕಳನ್ನೇ ನೋಡಿದ್ರೆ ಗೊತ್ತಾಗಲ್ಲ, ಒಟ್ಟಾರೆ ನೋಡ್ಬೇಕು. ನೋಡಿದಾಗ ಗೊತ್ತಾಗುತ್ತೆ ಮಕ್ಕಳಿಗೆ ಏನೇನ್ ಆಲೋಚನೆಗಳಿದೆ, ಅವ್ರು ಏನಾಗ್ಬೋದು, ಅವ್ರನ್ನ ಹೆಂಗ್ ತಿದ್ದಬೇಕು ಅಥವಾ ಅವ್ರಿಗೆ ಏನ್ ಹೇಳ್ಬೇಕು, ಅದೆಲ್ಲಾನು ಹೇಳುವಂತ ಅವಕಾಶ ನಿಮ್ಗೊಂದು ಸಿಕ್ಕಿದೆ. ಖಂಡಿತ ಟೀಚರ್ ವೃತ್ತಿ ಬಹಳ ಜವಾಬ್ದಾರಿಯುತ ಕೆಲಸ. ಅದು ನಿಮ್ಮನ್ನು ಮಾತಾಡಿಸಿದ್ದು ಸಂತೋಷ ಆಯ್ತು. ಒಳ್ಳೇದಾಗ್ಲಿ ಎಲ್ಲ. ಧನ್ಯವಾದಗಳು. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಾಹಿತಿ ಹಾಸನದ ಗಿರಿಜಾ ದಿನಕರ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.